ಅನುಭವ, ಆರ್ಥಿಕ ಪ್ರೆಷರ್ ಇದೆ, ಇಲ್ಲ ಅಂತ ಹೇಳಲ್ಲ. ಅದನ್ನು ಸಮರ್ಪಕವಾಗಿ ನಡೆಸ್ತಕ್ಕಂಥ ಶಕ್ತಿ ಮಾನ್ಯ ಸಿದ್ದರಾಮಯ್ಯ ಅವರಿಗಿದೆ. ನಮಗೂ ವಿಶ್ವಾಸ ಇದೆ. ಮತ್ತು ಹೋದ ವರ್ಷ ಜಾಸ್ತಿ ಕೊಟ್ಟರು ನನ್ನ ಇಲಾಖೆಗೆ. ಈ ಸತಿ ಇನ್ನೂ ಕೂಡ ನಾನು ಕೆಲವು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ. ಅದು ಗೊತ್ತಾಗುತ್ತೆ 7ನೇ ತಾರೀಕಿಗೆ ಮಕ್ಕಳ ಒಂದು ಶೈಕ್ಷಣಿಕವಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ, ಶಿವಮೊಗ್ಗದ ಮೊನ್ನೆ ಹೇಳಿದೆ ನಾನು, ಆಡಳಿತ ಭವನ ಮತ್ತು ಕೆಲವು ನೀರಾವರಿ ಇನ್ನೂ ಇನ್ಕಂಪ್ಲೀಟ್ ಇದ್ದಾವೆ. ಈಗ ದಾರಿಯಲ್ಲಿ ಬರಬೇಕಾದ್ರೆ ಆರದ ಜೊತೆ ಅರ್ಜುನು ಬಂದು ಅವೆಲ್ಲ ಆಗೋಗಿದೆ ಕೆಲಸ, ಕೆಲವು ಚಿಕ್ಕ ಪುಟ್ಟ ಅದೆಲ್ಲ ಮಾಡಬೇಕು. ಯಾಕಂದರೆ ಮಲೆನಾಡು ಭಾಗದಲ್ಲಿ ನಾವು ನೀರಿಗೆ ಹಾಹಾಕಾರ ಮಾಡಬಾರ್ದು. ಎಷ್ಟು ನಮ್ಮ ರಿಸೋರ್ಸಸ್ ಇದೆ ಅದನ್ನು ನಾವು ಉಪಯೋಗ ಮಾಡಿಕೊಳ್ತಕ್ಕಂಥ ನಮ್ಮ ಜವಾಬ್ದಾರಿ ಆಗುತ್ತೆ. ಅದನ್ನಾಗಲೇ ಇಂಜಿನಿಯರ್ಸ್ ಜೊತೆಗೆ ನಾನು ಹೇಳಿದ್ದೀನಿ, ಎಷ್ಟು ಗೋ ಇನ್ ಟು ದ ಡೆಪ್ತ್. ಎಷ್ಟೊಂದು ನಮಗೆ ಗೊತ್ತಿರಲ್ಲ, ಅವ್ರು ಇನ್ನೂ ಚೆನ್ನಾಗಿ ನಮಗೆ ಸಹಕಾರ ಮಾಡಬೇಕು. ಅಧಿಕಾರ ಇದ್ದಾಗ ಕತ್ತೆ ಥರ ದುಡಿದು ಆ ಸೇವೆ ಮಾಡಿಬಿಟ್ರೆ ನಾಳೆ ಅವರು ನೆನ್ಪಿಡ್ಕೊಳ್ತಾರೆ. ಅದಕ್ಕೆ ನಾನಂತೂ ರೆಡಿ ಇದ್ದೀನಿ. ಮತ್ತೆ ಪದೇ ಪದೇ ಹೇಳ್ತೀನಿ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಶರಾವತಿ ಸಂತ್ರಸ್ತರು ಏನಿದ್ದಾರೆ, ಇದರ ಸಂತ್ರಸ್ತರಲ್ಲ, ಅವರಿಗೆ ಉತ್ತರವನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ. ಮತ್ತು ನ್ಯಾಯಾಲಯನೂ ಕೂಡ ಒಂದು ಸ್ಪಂದಿಸಿ ನಮಗೆ ಒಳ್ಳೆ ರೀತಿಯಲ್ಲಿ ದಾರಿ ತೋರಿಸಿದ್ದಾರೆ. ನಾವಂತೂ ನಮ್ಮ ರಾಜ್ಯ ಮಟ್ಟದಲ್ಲಿ ನಾವು ಕೆಲಸ ಇಲ್ಲ, ಅದನ್ನು ಬಂತು. ಅದನ್ನು ನಾನು ಭಾಳ ಸೀರಿಯಸ್ ಆಗಿ ನಾನು ತಗೊಳ್ತಾ ಇದ್ದೀನಿ. ಅದನ್ನು ಎಲ್ಲ ಥರದ ತನಿಖೆ ಮಾಡಿ ಆಮೇಲೆ ಇದರಲ್ಲೆಲ್ಲ ನಾನು ಹಿಂದೆ ಬಂದವರು. ಏನು ತಪ್ಪಾಗಿದೆ, ಯಾರೂ ಅವ್ರನ್ನ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ತಪ್ಪಾದರೆ ಅವರಿಗೆ ಕಾನೂನುಬದ್ಧವಾಗಿ ಶಿಕ್ಷೆಯನ್ನು ಏನಾಗ್ತದೆ ಅದು ನನಗೆ ಬೆಳಗ್ಗೆನೇ ಗೊತ್ತಾದ ತಕ್ಷಣ ನಾನು ಅಧಿಕಾರಿಗಳಿಗೆ ಹೇಳ್ಬಿಡ್ತೀನಿ. ಇಲ್ಲ, ಮೊಟ್ಟೆಗೆ ಕೋಳಿಗೆ ಡಿಫ್ರೆನ್ಸ್ ಇರ್ತದೆ. ಅದು ನನಗೆ ಗೊತ್ತಿರೋ ಪ್ರಕಾರ, ನನ್ನ ಭಾವನೆಯಲ್ಲಿ. ಹೋದ್ಸತಿ ಎಲ್ಲ ಮುಂಚೆ ಎಲ್ಲ ಆದಾಗ ನಾವು ಮೊಟ್ಟೆ ಎಲ್ಲ ತಿಂತಾ ಇದ್ವಿ, ಏನು ಪರವಾಗಿಲ್ಲ. ಕೆಲವರು ಕೋಳಿನೂ ತಿಂತಾ ಇದ್ವಿ. ಆ ಡಿಸೀಸ್ ಅದಕ್ಕೆ ಇರಬೇಕು, ಆ ವ್ಯಾಪ್ತಿಯಲ್ಲಿ ಇರ್ತದೆ. ಅದನ್ನ ಅನ್ಸುತ್ತೆ ಹೆಲ್ತ್ ಡಿಪಾರ್ಟ್ಮೆಂಟು ಅದನ್ನು ಜವಾಬ್ದಾರಿನ ಅದು ತಗೊಳ್ತದೆ. ರಿಪೋರ್ಟ್ ಮೇಲೆ ನಾವು ಮಾಡ್ತೀವಿ. ಹಂಗೇನಾದ್ರೆ ನಾವು ಹುಷಾರಾಗಿರ್ತೀವಿ. ಅಲ್ಲ, ಅದು ಕೋರ್ಟಲ್ಲಿ ಇರೋದ್ರಿಂದ ಯಾರು ಕೋರ್ಟಿಗೆ ಹೋಗಿದ್ರು ಮತ್ತು ಅವ್ರು ಕೋರ್ಟಿಂದನೇ ತರಬೇಕಾಗತ್ತೆ. ಅದು ನಾನು ಕೋರ್ಟ್ ಇದನ್ನು ಪಾಲನೆ ಮಾಡಬೇಕು. ನಾನು ಕಾನೂನು ಮಾಡೋದಕ್ಕಾಗೋದಿಲ್ಲ ಕೋರ್ಟ್ಗೆ. ಇಲ್ಲ, ಅದು ಚರ್ಚೆ ಮಾಡ್ತಾ ಇದ್ದಾರೆ. SCP NEP ಈ ಕ್ಲಾಶ್ ಆಗ್ತಕ್ಕಂಥದ್ದೇನಿದೆ, ನಾವು SCP ಅಂತೇಳಿ ಹೇಳ್ತಾ ಇದ್ದೀವಿ. ಮತ್ತು ಏನು ಮುಂಚೆ ಇತ್ತು ಕಲಿಕೆಯಲ್ಲಿ ಅದು ಮಾತ್ರ ಇರ್ತದೆ, ಅದು ಬಿಟ್ಟು ಇನ್ನೇನಿಲ್ಲ. ಬಟ್ ಹುಷಾರಾಗಿ ನೋಡಬೇಕಾಗತ್ತೆ. ನಮಗೇನಾದ್ರು ಬೇರೆ ರೀತಿಯಲ್ಲಿ ಹೇರ್ತಕ್ಕಂಥ ಭಾಷೆ ಹೇರ್ತಕ್ಕಂಥದ್ದು ನೋಡಿದಾಗ ನಾವು ಹುಷಾರಾಗಿರ್ಬೇಕಾದ್ರೆ ನಮ್ಮ ಕನ್ನಡನ ಯಾವುದೇ ಕಾರಣಕ್ಕೂ ಅದು ವೀಕ್ ಮಾಡೋದಕ್ಕೆ ಯಾವುದೇ ಸಂದರ್ಭದಲ್ಲಿ ಈಗಾಗಲಿ ಮುಂದಾಗಲಿ ಅದು ಚಾನ್ಸೇ ಅದನ್ನು ಮಾಡ್ತೀವಿ. ಅದನ್ನು ಯಾಕೆಂದರೆ ಮುಂಚೆ ಅಕ್ಕಿ ಕೊಡಲ್ಲ ಅಂತೇಳಿ ಇವರೇ ಹೇಳಿದರು, ನಿಮಗೆ ಗೊತ್ತು. ನಾವು ದುಡ್ಡು ಕೊಡ್ತಾ ಇದ್ವಿ, ಈಗ ಅಕ್ಕಿ ಕೊಡ್ತಾರೆ ಅಂತ ಹೇಳಿದಾಗ ನಾವು ಹೇಳಿಕೆ ಮಾಡಿದೆ. ಅದು ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಆಯಿತು. ಅದನ್ನು ಏನು ತೀರ್ಮಾನ ಮಾಡ್ತಾರೆ ಅದನ್ನು ಬದಲಾವಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.